ಇಲ್ಲಿ ನಾನು ಪ್ರಶಾಂತು ಆಕಾಶದಿಂದ ನೇರವಾಗಿ ಸ್ಟುಡಿಯೋದಲ್ಲಿ ಬಂದು ಲ್ಯಾಂಡ್ ಆಗೋದಿಲ್ಲ. ದಿನ ಬೆಳಗಾದ್ರೆ ನೂರಾರು ಜನರ ಜೊತೆ ಮಾತಾಡ್ತೀವಿ. ನಾನೊಂದು ಹಳ್ಳಿ ಭಾಗದಿಂದ ಬರ್ತಿದ್ದೀನಿ. ಪ್ರಶಾಂತ್ ನಾನು ಪ್ರಶಾಂತ್ ಇಬ್ರು ಉತ್ತರ ಕರ್ನಾಟಕ ಭಾಗದಿಂದ. ನಮ್ದು ಪಬ್ಲಿಕ್ ಕಮ್ಯುನಿಕೇಶನ್ ಚೆನ್ನಾಗಿದೆ. ಸೊಸೈಟಿಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವು ಹೇಳ್ತಾ ಇದ್ರಲ್ಲ, ಹಿತ್ತಾಳೆ, ಬೆಳ್ಳಿ, ಬಂಗಾರ, ತಾಮ್ರದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು ಅಂತ. ದೊಡ್ಡ ಕಾರಲ್ಲಿ ಅಡ್ಡಾಡ್ತೀವಿ ನಾವು, ಟೂ ವೀಲರ್ ಅಲ್ಲಿ ಅಡ್ಡಾಡ್ತೀವಿ. ನಾವು ಟೂ ವೀಲರ್ ಓಡಾಡೋ ಜನ ರೀ, ಟೂ ವೀಲರ್ ಓಡಾಡೋ ಜನ. ಮೊನ್ನೆ ನಮ್ಮ ಆಫೀಸ್ ಹುಡುಗರ ಜೊತೆಗೆ ಮಾತಾಡುವಾಗ್ರಿ, ಫೋನ್ ಪೇ, ಗೂಗಲ್ ಪೇ ನಲ್ಲಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಹುಡುಗರು. ದಿನಕ್ಕೆ 10 ರೂಪಾಯಿ. ದಿನಕ್ಕೆ ಯಾವ ಹುಡುಗರು ಗೊತ್ತಾ, ಇವರು ಯಾವುದೋ ಹಳ್ಳಿಯಿಂದ ಕೆಳ ಮಧ್ಯಮ ವರ್ಗದಿಂದ ಬಂದ ಹುಡುಗರ ಇನ್ವೆಸ್ಟ್ಮೆಂಟ್ ಆ ರೀತಿ ಆಗಿದೆ ರೀ. ಏನೋ ಪ್ರಶಾಂತ್ ಬಹಳ ಚೆನ್ನಾಗಿ ಗೊತ್ತದು, ಮ್ಯೂಚುವಲ್ ಫಂಡ್ ಮೇಲೆ ಮಾಡ್ತಾರಲ್ಲ, ಮ್ಯೂಚುವಲ್ ಫಂಡ್ ಇನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉಳಿತಾಯದ ಸ್ವರೂಪ ಬದಲಾಗಿದೆ. ಸ್ವರೂಪ ಬದಲಾಗಿದೆ. 2-3 ವರ್ಷದಿಂದ ನಾವು ಟೆಕ್ನಾಲಜಿ ಉಪಯೋಗಿಸಿಕೊಂಡು ಉಪಯೋಗಿಸಿಕೊಂಡು ಸೇವಿಂಗ್ಸ್ ಮಾಡ್ತಿದ್ರು. ಗ್ರಾಮೀಣ ಭಾರತದಲ್ಲಿ ಈ ರೀತಿಯಾಗಿ ನೋಡಿ, ಯಾಕಂದ್ರೆ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಇತ್ತು, ಏನೋ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಉದ್ದೇಶ ಇತ್ತು. ಆ ಉದ್ದೇಶ ಆಗ್ಲಿಲ್ಲ. 2019 ಅವರು ಅಂಕಿಅಂಶ ಕೊಟ್ಟರು, ಅದ ನಂತರ ಅಂಕಿಅಂಶ ಕೂಡ ಬಿಟ್ಬಿಟ್ರು. ರೈತರ ಆದಾಯ ಎಷ್ಟು ವೃದ್ಧಿ ಆಗ್ತಾ ಇತ್ತು? 2% ವೃದ್ಧಿ ಆಗ್ತಾ ಇತ್ತು. 2% ವೃದ್ಧಿ ಆಗ್ತಾ ಇತ್ತು. 2% ವೃದ್ಧಿ ಆಗ್ತಾ ಇದ್ರೆ ಅದು ಏನು ಕಾಂಪೌಂಡ್ ಆಗಿ ಡಬಲ್ ಆಗ್ಲಿಕ್ಕೆ ಇಟ್ ಟೇಕ್ಸ್ 20 years. 2022 ಗುರಿ ಇಟ್ಕೊಂಡಿದ್ರು, ಆ ಗುರಿ ಆಗ್ಲಿಲ್ಲ. 19 ಅಂಕಿಅಂಶ ಕೊಟ್ಟರು, ಆಮೇಲೆ ಅಂಕಿಅಂಶ ಕೊಡೋದು ನಿಲ್ಸ್ಬಿಟ್ರು. ಆದರೆ ಗ್ರಾಮೀಣ ಭಾರತದಲ್ಲಿ ಇವತ್ತು ನಗರದ ಯುವಕರು ಹೋಗಿ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಡಿಮ್ಯಾಂಡ್ ಏನ್ ಜಾಸ್ತಿ ಇಲ್ಲ, ಅಲ್ಲಿ ಆದಾಯ ಏನ್ ಜಾಸ್ತಿ ಬರೋದಿಲ್ಲ. ಅದು GDPಯ 14% ಅಷ್ಟೇ ನಮ್ಮ ಕಾಂಟ್ರಿಬ್ಯೂಷನ್ ಆಗೋದು ಅಗ್ರಿಕಲ್ಚರ್ ಇದರಿಂದ. ಆದರೆ 46% ಯುವಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 12.9% ಇದ್ದಂತಹ ಕಳೆದ ದಶಕದಲ್ಲಿದ್ದಂಥವ್ರು ಈಗ 11.4% ವರ್ಕ್ ಫೋರ್ಸ್ ಇದೆ. ಅಂದ್ರೆ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿದ್ರೆ ಫೋರ್ಸ್ ಜಾಸ್ತಿ ಆಗಿ 15% ಆಗ್ಬೇಕಾಗಿತ್ತು, 14% ಆಗ್ಬೇಕು. ಇನ್ನೂ ಕಡಿಮೆ ಆಗತ್ರಿ. ಅದು ಟೆಕ್ನಾಲಜಿ ಬರ್ತಿದೆ, AI ಬರ್ತಿದೆ, ರೋಬೋಟಿಕ್ಸ್ ಬರ್ತಿದೆ. ಈ ವರ್ಷ 100 ಜನ ಮಾಡಬಹುದಾದ ಕೆಲಸವನ್ನ ಈಗ 10 ಜನ ಮಾಡ್ತಾರೆ. 90% ಮಷಿನ್ಗಳು ಮಾಡ್ತಾರೆ. ಸರ್ವಿಸ್ ಸೆಕ್ಟರ್ ಡಿಫರೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಡಿಫರೆಂಟ್. ಅದಕ್ಕೆ MSME ಯಾವಾಗ ನೀವು ಉತ್ತೇಜನ ಕೊಡ್ತಾರೆ, MSME ಯಾವಾಗ 20 ಜನ 50 ಜನ. ಇನ್ಫಾರ್ಮಲ್ ಸೆಕ್ಟರ್ ಫಾರ್ಮಲ್ ಆಯ್ತು. ಯಾವನೋ ಮುಂಚೆ ಪ್ರೊಪ್ರೈಟರ್ಶಿಪ್ ಅಲ್ಲಿ ಇದ್ದಂತಹ 2010-12 ಪ್ರೊಪ್ರೈಟರ್ಶಿಪ್ ಅಲ್ಲಿ ಇದ್ದವನು ಈಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡಿದ್ದಾನೆ, GST ಮಾಡ್ತಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ಅದು ಫಾರ್ಮಲ್ ಎಂಟಿಟಿ ಆಗಿ ಮುಂದಿದೆ ಅಷ್ಟೇ ಬಿಟ್ರೆ ಹೊಸದಾಗಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ. ಕಳೆದ 1 ವರ್ಷದಿಂದ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂದಾಗ ನಮ್ಮ ರಫ್ತು ಯಾವುದೋ ಅಮೆರಿಕಕ್ಕೆ ಆಗ್ತಿತ್ತು ಅಂತ ತಿಳ್ಕೊಂಡು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಿಲರೇಟರ್ ನ್ಯಾಚುರಲಿ ಅದು ಕಮ್ ಡೌನ್ ಆಗಿದೆ. ಹೌ ಟು ಇನ್ಕ್ರೀಸ್ ಇಟ್ ಇಸ್ ಅ ಚಾಲೆಂಜ್. ಇದು ನಾನು ಹೇಳ್ತಾರೆ ಅಂಕಿಅಂಶ 24-25 ಇನ್ನೂ ಅಂಕಿಅಂಶಗಳು ಬಿಟ್ಟಿಲ್ಲ. ಕೇಂದ್ರ ಸರ್ಕಾರ ಅಧಿಕೃತವಾದ ಅಂಕಿಅಂಶಗಳು ಬಿಟ್ಟಿಲ್ಲ. 24ವರೆಗೂ 25ವರೆಗೂ ಅಷ್ಟೇ. ನಿಮ್ಗೆ ಗೊತ್ತಿರಬೇಕು, ಕೋವಿಡ್ ವೆಲ್ತ್ ಅಕ್ಯುಮುಲೇಟ್ ಆಗ್ತಾ ಇದೆ ಅನ್ನೋದಂದ್ರಲ್ಲ, ಅದು ಕನ್ಸರ್ನ್. ಅದು ಮ್ಯಾಟರ್ ಆಫ್ ಕನ್ಸರ್ನ್. 1% ಜನ ಎಷ್ಟು 25% ವೆಲ್ತ್ ಮೇಲೆ ಹಿಡಿತ ಸಾಧಿಸಿಕೊಂಡು ಕೂತ್ಕೊಂಡಿದ್ದಾರೆ. ಅದು ಆ ಅಸಮಾನತೆ ಹೋಗಬೇಕಾಗಿದೆ. ಲೆಟ್ ಅಸ್ ಡಿಸ್ಕಸ್. ನಾನು ಒಪ್ಕೊಳ್ತೀನಿ ರೀ, ನರೇಂದ್ರ ಮೋದಿ ಅವರ ಆಡಳಿತದ ಅತಿ ದೊಡ್ಡ ಬಾಟಲ್ ನೆಕ್, ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವುದಕ್ಕಾಗಿಲ್ಲ. ಅದನ್ನ ಎತ್ತಿ ವಿಷಯ ಚರ್ಚೆ ಮಾಡೋಣ. ಏನು ಅಶ್ವಿನ್ ಗೌಡ? ಎಕ್ಸಾಕ್ಟ್ಲಿ. ಈಗ ನೀವು ಹೇಳ್ತಿರೋದು ಮತ್ತೆ ನೀವು ಅದು ಬಿಟ್ಟು ಜಾಬ್ ಕ್ರಿಯೇಷನ್ ಆಗಿಲ್ಲ, ಇಲ್ಲ ಆಗ್ಬೇಕಿದೆ. ಇಲ್ಲ ಈಗ ಹೇಳಿದಷ್ಟು, ಈಗ ಬಿಜೆಪಿ ಸರ್ಕಾರ ಹಿಂಗ್ ಹೇಳ್ತಾ ಇತ್ತು 14% 15% ವರ್ಕ್ ಫೋರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ದು. 14-15% ಇದೆಯಾ? 11.4% ಇದೆ. ಅಂದ್ರೆ ಕುಂಠಿತ ಆಗಿದೆ. 12.9% ಇಂದ 1% ಕುಂಠಿತ ಆಗಿದೆ. ಅಗ್ರಿಕಲ್ಚರ್ ಇದರೊಳಗೆ ಸೆಕ್ಟರ್ ಅಲ್ಲಿ 2% ಜಾಸ್ತಿ ಆಗಿದ್ದಾರೆ, ಕಾರ್ಮಿಕರು ಜಾಸ್ತಿ ಆಗಿದ್ದಾರೆ. ಅಂದ್ರೆ ನಗರದಿಂದ ವಲಸೆ ಹೋಗಿದ್ದಾರೆ ವಾಪಸ್ ಅಂತ ನಿಮ್ಗೆ ಹೇಳ್ತಾರೆ. ಕಾರ್ಖಾನೆಗಳಲ್ಲಿ ವಸ್ತುಗಳು ಮಾತ್ರ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ರಫ್ತು ಜಾಸ್ತಿ ಆಗಿದೆ. ರಫ್ತು ಆಗ್ಬೇಕಿದೆ. ಸರ್, ಓವರ್ ಆಲ್ ನಾವು ಭಾರತನ ತಗೊಂಡಾಗ ನಾವು ಇದ್ದಿದ್ದು ಅಲಿಪ್ತ ನೀತಿನಲ್ಲಿ ಇದ್ದಂಥವ್ರು 60ರ ದಶಕದಲ್ಲಿ. ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದಾಗ ಅದು ಎಲ್ಲ ಪಕ್ಷಗಳ ಒಂದು ಅವರ ಶ್ರದ್ಧೆ, ಅವರ ಕೆಲಸಗಳಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಇವತ್ತು. ಎಲ್ಲ ದೇಶಗಳ ನಮ್ಮನ್ನ ನೋಡೋ ಹಾಗೆ 90ರ ಆರಂಭದಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಅವ್ರು ತಗೊಂಡಂಥ ಕೆಲವು ಯೋಜನೆಗಳು, ಅವರ ತಗೊಂಡಂಥ ನೀತಿಗಳು ರೈತನ ಮಕ್ಕಳು ಇಂಜಿನಿಯರ್, ಡಾಕ್ಟ್ರಾಗಿ ಪ್ರಪಂಚದ ಎಲ್ಲ ದೇಶಗಳಿಗೂ ಹೋಗಿ ಕೆಲಸ ಮಾಡ್ಬೋದು ಅಂತ ಆಯಿತು ಸರ್. ಟೆಕ್ನಾಲಜಿ ಬಂತು. ಇವಾಗ ಈಗ ಹೇಗಾಗಿದೆ ಅಂದರೆ ಸ್ಟಾರ್ಟಪ್ ಕಂಪನಿಗಳು ಬರ್ತಿದೆ. ಈಗ ನಗರದಿಂದ ಗ್ರಾಮೀಣಕ್ಕೆ ಹೋಗ್ತಿದ್ದಾರೆ ಅಂದರೆ ಅಲ್ಲೂ ಸ್ಟಾರ್ಟಪ್ ಕಂಪನಿಗಳು ಸ್ಟಾರ್ಟ್ ಆಗ್ತಿದೆ. ಅತಿ ಹೆಚ್ಚು ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳನ್ನ ಯಂಗ್ ಜನ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದೆ.
ಇದಕ್ಕೆ ಮೇಜರ್ ಆಗಿ ನಮಗೆ ಬೇಕಾಗಿರೋಂಥದ್ದು, ಜನಕ್ಕೆ ಒಂದು ಬೇಕಾಗಿರೋಂಥದ್ದು ಏನು, ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಈಗ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ ಸರ್. ಇಂಡಿವಿಜುವಲ್ ಆಗಿ ನೀವು ಕನ್ಸಿಡರ್ ಮಾಡಿದಾಗ ಎಂಪ್ಲಾಯ್ಮೆಂಟ್ ಎಷ್ಟು ಕೊರತೆ ಇದೆ ಅಂದಾಗ ಆ ಸ್ಟಾರ್ಟಪ್ ಕಂಪನಿ ಇರ್ಬೋದು, ಕೆಲವು ಕಂಪನಿಗಳಲ್ಲಿ ಗೊತ್ತಾಗುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ, ಎಜುಕೇಷನ್ ಕ್ವಾಲಿಟಿ ಇಲ್ಲ. ನಾವು ಇದನ್ನ ಫೋಕಸ್ ಮಾಡಬೇಕು ಅಂತ ಮಾಡಬೇಕು. ಈಗ ರಾಜಕೀಯ ಒಂದು ಸೈಡಲ್ಲಿ ಇಡೋಣ ಸರ್. ಈಗ ಮ್ಯಾನುಫ್ಯಾಕ್ಚರಿಂಗ್, ಕೈಗಾರಿಕೆಗಳು, ಉದಾಹರಣೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಏನಿದೆ, ದೇವನಹಳ್ಳಿ ಭಾಗದಲ್ಲಿ ನಾವು ನೋಡ್ತಿದ್ದಂಗೆ 90ರ ದಶಕ ಆರಂಭದಲ್ಲಿ ಏರ್ಪೋರ್ಟ್ ಆಗುತ್ತೆ ಅಂತ ಅಂದಾಗ ಅಲ್ಲಿ ಉದ್ಯೋಗದ ವಿಷಯದಲ್ಲಿ 3 ಗಂಭೀರ ಸಮಸ್ಯೆಗಳು ಭಾರತದಲ್ಲಿದ್ದಾವೆ ಸರ್. ಒಂದು, ಉದ್ಯೋಗ ಇಲ್ಲ. ಇನ್ನೊಂದು, ಉದ್ಯೋಗ ಇದೆ, ಅದಕ್ಕೆ ಸರಿಯಾದ ಜನ ಇಲ್ಲ. ಮತ್ತೊಂದು, ಉದ್ಯೋಗದಲ್ಲಿರೋರಿಗೆ ಮಾಡಬೇಕಾದ ಕೆಲಸ ಮಾಡಕ್ಕೆ ಬರ್ತಿಲ್ಲ. ಈಗ ಹೇಳದಾನ ಇವು 3 ಸಮಸ್ಯೆ. 3 ಸಮಸ್ಯೆನೂ ಇದೆ. ಕೌಶಲ್ಯಕ್ಕೆ ತಕ್ಕಂತ ಉದ್ಯೋಗ ಸಿಗಲ್ಲ, ಉದ್ಯೋಗ ತಕ್ಕಂತ ಕೌಶಲ್ಯ ಇರ್ತಕ್ಕಂಥ ಪಂಡಿತ ಸಿಗೋದಿಲ್ಲ. ಅದಿದ್ದೇ ಇರ್ತದೆ ಯಾವಾಗ್ಲೂ. ಈಗ ಕೈಗಾರಿಕೆಗಳು, ಉದ್ಯೋಗಗಳು ಇರಬೇಕು, ಇನ್ಕ್ಲೂಡಿಂಗ್ ನ್ಯೂಸ್ ರೂಮ್ಸ್. ನಾವು ನಮ್ಮಲ್ಲೂ ಸೇರಿಸಿ ಹೇಳ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಸರ್. ಪ್ರತಿಯೊಂದು ಇಂಡಿವಿಜುವಲ್ ಕಂಪನಿಗಳನ್ನ ನೀವು ತಗೊಂಡಾಗ ಇನ್ಕ್ಲೂಡಿಂಗ್ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಸಿಗ್ತಿಲ್ಲ. ರೀಸನ್ ಏನು? ಮನೆ ಕಟ್ಟಿಸ್ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗುತ್ತೆ. ಮನೆ ಕಟ್ಟಿಸ್ ನೋಡ್ರಿ, ಗೊತ್ತಾಗುತ್ತೆ. ನೀವು ಕಳೆದ ಒಂದು 3-4 ವರ್ಷದಿಂದ ಇದು ಹೇಳ್ತಿದ್ರಿ ಎಷ್ಟು ಸಮಸ್ಯೆಗಳು ಅನುಭವಿಸಿದೀವಿ ಅಂತ ಸರ್. ಈಗ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಆಯ್ತು ಅಂತ ಅಂದ್ರು ಸರ್. ಇವತ್ತಿಗೆ ಆ ಭಾಗದ ಒಂದು 4-5 ತಾಲೂಕು ಒಂದು ಆ ಜನಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೊಮೊಟೊಗೋ ಎಲೆಕೋಸ್ಕೊಂಡು ನೀರು ಬಿಟ್ಕೊಂಡಿರ್ಬೇಕಾಗಿತ್ತು ಸರ್. ಅದ್ರ ಪಕ್ಕ ಕೈಗಾರಿಕೆಗಳಾದಾಗ ಯಾವ ರೀತಿ ಕೆಲಸಗಳು ಸಿಗ್ತಾ ಹೋಯ್ತು ಅಂತ ಅಂದಾಗ ಅದನ್ನು ನಾವು ಕೈಗಾರಿಕೆಗಳನ್ನ ತಗೊಂಡು ಬರೋದ್ರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನೀರಾವರಿ, ಆ ಯೋಜನೆಗಳನ್ನ ತಗೊಂಡು ಬರಲಿ ಕಾನ್ಸಂಟ್ರೇಟ್ ಮಾಡಬೇಕು. ವಿದ್ಯುತ್ ಎಷ್ಟು ಮೇಜರ್ ಫ್ಯಾಕ್ಟರ್ ಅಂದರೆ ನಮ್ಮಲ್ಲೂ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಕೊಡೋವಂಥ ಟೆಕ್ನಾಲಜಿಗಳು ಬರಬೇಕು ಸರ್. ಇಂಡಿಯಾದಲ್ಲಿ ಅದು ಇನ್ನೂ ಸ್ವಲ್ಪ ಕುಂಠಿತವಾಗಿದೆ. ಉದಾಹರಣೆ, ನೀವು ಮುಂಬೈ ಸಿಟಿ ತಗೊಂಡಾಗ, ಬೆಂಗಳೂರು ಸಿಟಿ ತಗೊಂಡ್ರೆ ಇನ್ನೂ ನಮ್ಮಲ್ಲಿ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದೆ. ಅದೇ ನೀವು ವೆಸ್ಟರ್ನ್ ಕಂಟ್ರಿಗಳು ಹೋಗಿ ಡೆವಲಪ್ ಆಗದೆ ಆ ಬೇಸಿಕ್ ಥಿಂಗ್ಸಿಂದ ಸರ್, ವಿದ್ಯುತ್ ನಾವು ಅದನ್ನು ಕಾನ್ಸಂಟ್ರೇಟೇ ಮಾಡಲ್ಲ. ಪ್ರಶಾಂತ್ ನಾಥ್ ಸರ್ ಆರಂಭದಲ್ಲಿ ಹೇಳ್ತಾ ಇದ್ರು ಆ ಎನ್ವಿರಾನ್ಮೆಂಟ್ ಬಗ್ಗೆ. ಬೈ ಅಂಡ್ ಲಾರ್ಜ್ ಭಾರತ ತನ್ನ ಎನರ್ಜಿ ಇಶ್ಯೂಸ್ ಸಾಲ್ವ್ ಮಾಡ್ಕೊಂಡಿದ್ದೀರಿ ಸರ್. ಬೈ ಅಂಡ್ ಲಾರ್ಜ್ ಸಾಲ್ವ್ ಮಾಡ್ಕೊಂಡಿದ್ದೀರಿ. ಓವರ್ ಆಲ್ ಬಂದಾಗ ಇದೆ ಸರ್. ನಮ್ಮ ಒಂದು ಈಗ ನಾನು ಹೇಳ್ತಾ ಹೋದ್ನಲ್ಲ, ಯಂಗ್ ಜನರೇಷನ್ ಏನು ಈಗ ಸ್ಟಾರ್ಟಪ್ ಅಂತ ಬರ್ತಿದೆ, ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಬಜೆಟ್ ಬಂದಾಗ ನಾವು ರಾಜಕೀಯ ಚರ್ಚೆ ಒಂದು ಬದಿಗಿಟ್ಟು ಹೇಗೆ ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗುತ್ತೆ, ಯಾವ್ಯಾವ ಯೋಜನೆಗಳು ತಂದರೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು. ಈಗ ನೀವು ಮಾತಾಡ್ತಿದ್ರೆ ಕ್ಯಾಪಿಟಲಿಸ್ಟ್ ಚೈನಾ ಇವತ್ತು ಎಷ್ಟು ಮುಂದಕ್ಕೆ ಹೋಗಿದೆ. ನಾವು ಈಗ ಅಲಿಪ್ತ ನೀತಿ 1961ರಲ್ಲಿ ಆಗಿದ್ದು ಇವತ್ತಿಗೆ ನೆನಪಿಸ್ಕೊಂಡ್ರೆ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ, ಬೇರೆ ದೇಶಗಳು ನಮ್ಮನ್ನು ನೋಡೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದಾಗ ಒಂದು ಹೆಮ್ಮೆ ಆಗುತ್ತೆ. ಅದರಲ್ಲಿ ಕಾಂಗ್ರೆಸ್ಸು ಇದೆ, ಜನತಾ ಪಕ್ಷಗಳು ಇದೆ, BJPನೂ ಇದೆ, ಎಲ್ಲರ ಸಹಕಾರದಿಂದ ಬಂದಿದೆ. ಹಾಗಾಗಿ ಈ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ, ಈಗ ನಮ್ಮ ಸ್ಟೇಟ್ ಬಜೆಟ್ ತಗೊಂಡಾಗ ಏನು ಮಾಡ್ತೀವಿ ಸರ್, ಕಲ್ಯಾಣ ಕರ್ನಾಟಕಕ್ಕೆ ಏನು ಕೊಟ್ಟರು, ಕಿತ್ತೂರು ಕರ್ನಾಟಕಕ್ಕೆ ಏನು ಕೊಟ್ಟರು, ಮಧ್ಯ ಕರ್ನಾಟಕಕ್ಕೆ, ಮೈಸೂರು ಭಾಗ. ಈಗ ಸೆಂಟ್ರಲ್ ಬಜೆಟ್ ಅಂದಾಗ ನಿಜವಾಗ್ಲೂ ನಮ್ಗೆ ಆಸೆ ಇರೋದು ಕೆಲವು ಬೋರ್ಡ್ಗಳು ಬರಬೇಕು, ವಿದ್ಯುತ್ ಆಗಬೇಕು, ನೀರಾವರಿ ಯೋಜನೆಗಳು ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.